ಸೊ ಉಚಿತವಾದಂತ ಶಿಕ್ಷಣವನ್ನ ಪಡಿಬೇಕು ಅಂತ ನೀವೇನಾದ್ರೂ ಬಯಸಿದ್ರೆ ಉತ್ತಮವಾದ ವಾತಾವರಣದಲ್ಲಿ ಖಂಡಿತ ಇಲ್ಲಿ ನಿಮಗೆ ಅವಕಾಶ ಇದೆ. ತುಮಕೂರು ಅಂದ್ರೇನೆ ಸಿದ್ಧಗಂಗಾ ಮಠ. ಸೊ ಆ ಒಂದು ಸಿದ್ಧಗಂಗಾ ಮಠ ಈ ಒಂದು ಏನು ಸಿದ್ಧಗಂಗಾ ವಿದ್ಯಾಸಂಸ್ಥೆ ಏನಿದೆ, ಸೊ ಮುಖ್ಯೋಪಾಧ್ಯಾಯರಾದಂತ ನಮ್ ಜೊತೆ ಇವತ್ತು ಸೋಮಶೇಖರ್ ಸರ್ ಜೊತೆಲಿದ್ದಾರೆ. ಸೊ ಈ ಒಂದು ಶಿಕ್ಷಣ ಯಾವ ರೀತಿ ಇದೆ ಈ ಒಂದು ಶಾಲೆಯಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಅವರು ಕೊಡ್ತಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ವಿದ್ಯಾರ್ಥಿಗಳಿಗೆ ಯಾವ್ಯಾವ ವಿಚಾರಗಳು ಸಿಗ್ತದೆ ಇಲ್ಲಿ? ಉಚಿತವಾದಂತ ಶಿಕ್ಷಣ, ನೋಟ್ಬುಕ್ ವಿತರಣೆ, ಮಧ್ಯಾಹ್ನದ ಉಪಹಾರ, ಸಮವಸ್ತ್ರ, ನುರಿತ ಶಿಕ್ಷಕರಿಂದ ಉತ್ತಮ ಬೋಧನೆ, NNMS ತರಗತಿ, ಸ್ಮಾರ್ಟ್ ಕ್ಲಾಸು, ಸ್ಪೋಕನ್ ಇಂಗ್ಲಿಷು, ಮತ್ತೆ ಮಕ್ಕಳಿಗೆ ಉತ್ತಮವಾದಂತ ಆಟದ ಮೈದಾನ, ಕ್ರೀಡೆಗಳಲ್ಲಿ ಅವರನ್ನ ಸಬಲೀಕರಣ ಮಾಡೋದಕ್ಕೆ ಒಳ್ಳೆಯ ವಾತಾವರಣ ವ್ಯವಸ್ಥೆ ಇದೆ. ಮಧ್ಯಾಹ್ನ ಬಿಸಿ ಊಟನೂ ಇದೆ. ಆಮೇಲೆ ಈಗ ಕಳೆದ ವರ್ಷ ಎಷ್ಟು ಶೈಕ್ಷಣಿಕ ಒಂದು ಇದರಲ್ಲಿ ಫಲಿತಾಂಶ ನಮ್ದು 88% ಬಂದಿತ್ತು. ಟಾಪ್ 88. ಒಂದು ಸೇರೋದಿಕ್ಕೆ ಕೊನೆಯ ದಿನಾಂಕ ಏನಾದ್ರು? ಕೊನೆಯ ದಿನಾಂಕ ಜೂನ್ 15. ಜೂನ್ 15 ತಾರೀಕು. ಇನ್ನೇನಾದ್ರು ಅವಕಾಶ ಬಂದ್ರೆ 30 ಒಳಗಡೆ, ಜೂನ್ 30 ಒಳಗಡೆ ಅವಕಾಶ ಸೇರ್ಕೊಳ್ಬಹುದು. ಇವಾಗ ಪ್ರೆಸೆಂಟ್ ಇರ್ತಕ್ಕಂಥದ್ದು ತಂಡಗದಲ್ಲಿ ಇರ್ತಕ್ಕಂಥ ಶಾಲಿವಾಹನ ಪ್ರೌಢಶಾಲೆಯಲ್ಲಿದ್ದೀನಿ. ಸೊ ಈ ಒಂದು ತಂಡಗ ಎಲ್ಲಿ ಬರುತ್ತೆ ಅಂದ್ರೆ ತುರುವೇಕೆರೆ ತಾಲೂಕು, ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಬರ್ತದೆ. ಹೆಚ್ಚಿನ ಒಂದು ಮಾಹಿತಿಗಾಗಿ ಕರೆ ಮಾಡಿ, ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಅಂತ ಹೇಳಿ. ಸರ್, ಈಗ 8, 9, 10 ಈ ಒಂದು 3 ತರಗತಿಗಳಿಗೆ ಈ ಒಂದು ಶಾಲೆಯಲ್ಲಿ ಅವಕಾಶ ಇದೆ. ಸೊ ಇಲ್ಲಿ ಸೇರ್ಲಿಕ್ಕೆ ನಿರ್ಬಂಧ ಏನಾದ್ರು ಇದೆಯಾ, ಅಥವಾ ಇಂತಿಷ್ಟೇ ರೀಸನ್ ಇಂದ ಬರ್ಬೇಕು, ಅಥವಾ ಅಕ್ಕಪಕ್ಕದ ಹಳ್ಳಿಗಳು ಮಾತ್ರ ಅಂತ ಇದೆಯಾ? ಯಾವುದೇ ನಿರ್ಬಂಧ ಇಲ್ಲ. ನಮ್ಮ ರಾಜ್ಯದ ಯಾವುದೇ ಜಿಲ್ಲೆಯಿಂದ ಬಂದ್ರೂ ಕೂಡ ಮಕ್ಕಳಿಗೆ ಇಲ್ಲಿ ಉಚಿತವಾದ ಶಿಕ್ಷಣವನ್ನು ನೀಡಲಾಗುತ್ತದೆ.